ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನೀವು ಇವತ್ತು ನೋಡತ್ತಿರ್ಬೋದು ಇದು ಪೈಪ್ ಯಾವ ಥರ ಇದು ಡ್ಯಾಮೇಜ್ ಆಗೈತಿ. ಹೆಂಗಂದ ಇದೇ ಥರ ನಿಮ್ಮಲ್ಲಿ ಹಾಕವ. ಒಂದೊಂದು ವೇಳೆ ನೀರದು ಸ್ವಲ್ಪ ಐತಂದ್ರೆ ಕುಣಿಯಾಗ ಹಗಲೆಲ್ಲ ಮೋಟ್ರ್ ಚಾಲೂ ಮಾಡಿ ಹಂಗೆ ಬಿಟ್ಟಿರ್ತೀರಿ. ನೀವು ಮೋಟ್ರ್ ಕಡೆ ಅಂದ್ರೂ ನೋಡಿ ಇರಂಗಿಲ್ಲ. ಅದ ಕಾರಣಕ್ಕಾಗಿ ಹಿಂಗೆ ಈ ಥರ ಹಾಕವ. ನೀವು ಒಂದು 10 ಫೂಟ್ರ ಇಲ್ಕರ 5 ಫೂಟ್ರ ಕೆಬ್ಬಣ ಪೈಪ ಹಾಕಬೇಕಂತ ಹೇಳಿದಾಗ ಹಾಕ್ರ ಯಾವುದೋ ರೀತಿಯಿಂದ ಈ ಥರ ಡ್ಯಾಮೇಜ್ ಆಗಿರಂಗಿಲ್ಲ. ಮತ್ತು ಒಬ್ಬರು ಕೇಳ್ತಿರ್ತಾರೆ, ಪೂರ್ತಿ ಎಲ್ಲ ಕೆಬ್ಬಣ ಪೈಪ್ ಬಿಟ್ರೆ ಹೆಂಗೆ, ಮತ್ತು ಇವೇನು ಸಮರ್ಸಿಬಲ್ ಪೈಪ್ ಬಿಟ್ರೆ ಹೆಂಗೆ ಅಂತ ಕೇಳ್ತಿರ್ತಾರೆ. ಸಮರ್ಸಿಬಲ್ ಪೈಪ್ನು ಬಿಡ್ಬೋದು, ಮತ್ತು ಕೆಬ್ಬಣ ಪೈಪ ಭಾಳ ದಿವಸ ನಡೆಯಂಗಿಲ್ಲ, ತುಕ್ಕು ಹಿಡಿತಾವ, ಜಂಗ್ ಹತ್ತಾವ. ಆ ಕಾರಣಕ್ಕಾಗಿ ಇವು ಸಮರ್ಸಿಬಲ್ ಪೈಪ್ನು ಬಿಡ್ಬೋದು. ಅದು ಗೇಜ್ಗಳು ಇರ್ತಾವ. ಈಗ ಒವ್ರ ಕ್ವಶನ್ಗಳು ಹೆಂಗಿರ್ತಾವಪ್ಪ ಅಂದ್ರೆ, ಒವ್ರದ ಹೆಚ್ಚಿನ ಗೇಜ್ ಬಿಟ್ರೆ ತಳದಾಗ ಹೆಂಗಂದ ಕೇಳ್ತಿರ್ತಾರೆ. ಅವ್ರಿಗೆ ಹೆಂಗಪ್ಪ ಅಂದ್ರೆ, ಈಗ ಭಾಳ ದಿವ್ಸ ತನ ನಡಿತಾವ, ಆದ್ರೆ ಭಾಳ ದಿವ್ಸ ಮುಂದೆ ಹೋಗಿ ಸ್ವಲ್ಪ ಇದಾಕವು, ಡ್ಯಾಮೇಜ್ ಆಕಾವು. ಅವು ಏನು ಡ್ಯಾಮೇಜ್ ಆಗಂಗಿಲ್ಲ ಅನ್ನಂಗಿಲ್ಲ, ಅವು ಹಾಕವ. ಇದು 28 ಗೇಜ್ ಐತಿ ನೋಡ್ರಿ. ಇದು ನೋಡ್ತಿರ್ಬೋದು. ಇದು ಪೈಪ್ ಯಾವ ಥರ ಆಗೈತಿ, 32 ಹಿಂಗೆ ಇರ್ತಾವ, 40 ತನ ಇರ್ತಾವ ಗೇಜ್ಗಳ. ನೀವು ತೊಗೊಂಡಂಗೆ ಇರ್ತಾವ. ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಯಾವ್ದು ಚಾಯ್ಸ್ ಮಾಡ್ಬೇಕು, ಪೈಪ್ ಆಗಲಿ, ಮೋಟ್ರ್ ಆಗಲಿ, ಕೇಬಲ್ ಆಗಲಿ, ಆ ವಿಡಿಯೋ ಮಾಡಿಬಿಡ್ತಾನೆ ನೋಡ್ರಿ. ಮತ್ತು ಇದೇ ರೀತಿ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.